Hello all, welcome to English Elements. Today in this video we are going to learn the 20 different ways of saying I don't know. ನನಗೆ ಗೊತ್ತಿಲ್ಲ ಅಂತೇಳಿ ಕನ್ನಡದಲ್ಲಿ ಹೇಳ್ತೇವೆ. ನನಗೆ ಗೊತ್ತಿಲ್ಲ ಅನ್ನೋದನ್ನ 20 ರೀತಿ ವಿಭಿನ್ನವಾಗಿ ಇಂಗ್ಲೀಷ್ನಲ್ಲಿ ಹೇಳಬಹುದು. ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿತಾ ಇದ್ದೇವೆ. ಇಂತಹ ಹೊಸ ಹೊಸ ಪದಗಳನ್ನು ಕಲಿಯೋದ್ರಿಂದ ನಮ್ಮ ವೊಕ್ಯಾಬ್ಯುಲರಿ ಅಷ್ಟೇ ಅಲ್ಲ, ನಮ್ಮ ಸ್ಪೋಕನ್ ಇಂಗ್ಲೀಷ್ ಕೂಡ ಇಂಪ್ರೂವ್ ಆಗುತ್ತೆ. ಇವು ಮಾಡರ್ನ್ ಅಥವಾ ಅಡ್ವಾನ್ಸ್ಡ್ ಇಂಗ್ಲೀಷ್ನಲ್ಲಿ ಯೂಸ್ ಮಾಡ್ತಕ್ಕಂತಹ ಪದಗಳು. ಲೆಟ್ ಅಸ್ ಲರ್ನ್ ದೆಮ್. 20 ways to say I don't know. ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಈ ಪದಗಳನ್ನು ವಾಕ್ಯಗಳನ್ನು ಯೂಸ್ ಮಾಡಬಹುದು. ದ ಫಸ್ಟ್ ಒನ್ ಈಸ್ ಬೀಟ್ಸ್ ಮೀ. ಬೀಟ್ಸ್ ಮೀ ಮೀನ್ಸ್ ಐ ಡೋಂಟ್ ನೋ. ಬೀಟ್ ಅಂತಂದರೆ ಬಡಿಯೋದಲ್ಲ, ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಅನ್ನೋ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ಐ ಹ್ಯಾವ್ ನೋ ಐಡಿಯಾ. ಅದ್ರ ಬಗ್ಗೆ ನನಗೆ ಕಲ್ಪನೆಯೇ ಇಲ್ಲ, ನನಗೆ ಐಡಿಯಾ ಇಲ್ಲ. ಕೆಲವೊಂದು ಸಲ ನಾವು ಹೇಳ್ತಾ ಇರ್ತೀವಿ, ಯಾರಾದರೂ ಕೇಳಿದಾಗ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತೀವಿ. ಹಾಗೆ ಹೇಳ್ಬೋದು ಐ ಹ್ಯಾವ್ ನೋ ಐಡಿಯಾ. ನೆಕ್ಸ್ಟ್ ಒನ್ ಈಸ್ ಐ ಡೋಂಟ್ ಹ್ಯಾವ್ ಅ ಕ್ಲೂ. ಅದ್ರ ಬಗ್ಗೆ ನನಗೆ ಸುಳಿವೇ ಇಲ್ಲ, ಐ ಡೋಂಟ್ ಹ್ಯಾವ್ ಅ ಕ್ಲೂ. ಇಟ್ಸ್ ಬಿಯಾಂಡ್ ಮೀ. ಇಟ್ಸ್ ಬಿಯಾಂಡ್ ಮೀ, ಅದು ನನ್ನಿಂದ ಆಚೆಗೆ ಇದೆ, ಅರ್ಥ ನನಗೆ ಗೊತ್ತಿಲ್ಲ. ಇಟ್ಸ್ ಬಿಯಾಂಡ್ ಮೀ. ಹೂ ನೋಸ್, ಯಾರಿಗೆ ಗೊತ್ತು? ಸಾಕಷ್ಟು ಸಲ ಹೇಳ್ತಾ ಇರ್ತೀವಲ್ಲ, ಕಲಿಯುಗ ಇಲ್ಲಿಗೆ ಮುಗಿಯುತ್ತಾ? ಹೂ ನೋಸ್, ಯಾರಿಗೆ ಗೊತ್ತು? ಸೊ ಇದರ ಅರ್ಥ ಏನು? ನನಗೆ ಗೊತ್ತಿಲ್ಲ ಅಂತ. ಐ ಆಮ್ ಅನ್ಶ್ಯೂರ್. ಐ ಆಮ್ ಅನ್ಶ್ಯೂರ್, ಅದರ ಬಗ್ಗೆ ನಾನು ಖಚಿತವಾಗಿಲ್ಲ. ಇಟ್ಸ್ ಅ ಮಾಸ್ಟರಿ ಟು ಮೀ. ಇಟ್ಸ್ ಅ ಮಾಸ್ಟರಿ ಟು ಮೀ. ದಟ್ ಮೀನ್ಸ್ ಅದು ಯಾವುದೇ ಕೆಲಸ ಆಗಿರ್ಬೋದು, ಅದು ನನಗೆ ಬರೋದಿಲ್ಲ, ಅದು ನನಗೆ ದೊಡ್ಡ ವಿಷಯ ಇದ್ದಂತೆ ಅಂತ ಹೇಳಲಿಕ್ಕೆ ಈ ಸಾಲನ್ನು ಬಳಸ್ತಾರೆ. ಇಟ್ಸ್ ಅ ಮಾಸ್ಟರಿ ಟು ಮೀ. ಫಾರ್ ಎಕ್ಸಾಂಪಲ್, ಡು ಯು ನೋ ಹೌ ಟು ಡ್ರೈವ್ ಅ ಕಾರ್? ಇಟ್ಸ್ ಅ ಮಾಸ್ಟರಿ ಟು ಮೀ. ರೈಟ್, ವೆಲ್. ಸರ್ಚ್ ಮೀ, ಅರ್ಥ ನನಗೆ ಗೊತ್ತಿಲ್ಲ ಅಂತಲೇ ಬರುತ್ತೆ. ಸರ್ಚ್ ಅಂತಂದರೆ ಹುಡುಕೋದು, ನನ್ನನ್ನು ಹುಡುಕಿ ಅಂತಲ್ಲ, ನನಗೆ ಗೊತ್ತಿಲ್ಲ ಅನ್ನೋ ಮೀನಿಂಗ್ ಈ ಫ್ರೇಸ್ ಕೊಡುತ್ತೆ. ನೆಕ್ಸ್ಟ್, ವಾಟ್ ಡು ಯು ಥಿಂಕ್? ಮತ್ತೆ ಅವ್ರಿಗೆ ಕ್ವಶನ್ ಕೇಳೋದು. ಈ ಸಲ ಎಲೆಕ್ಷನ್ನಲ್ಲಿ ಯಾರು ಗೆಲ್ಬಹುದು ಅಂತ ನಾನು ಕೇಳಿದರೆ ನಾನು ಕೇಳ್ತೇನೆ ವಾಟ್ ಡು ಯು ಥಿಂಕ್? ನೀವೇನಂತ ಥಿಂಕ್ ಮಾಡ್ತೀರಾ? ಆ್ಯಕ್ಚುಲಿ ಐ ಡೋಂಟ್ ನೋ, ರೈಟ್? ವೆಲ್, ಐ ಆಮ್ ನಾಟ್ 100% ಶ್ಯೂರ್ ಆನ್ ದಟ್. ಐ ಆಮ್ ನಾಟ್ 100% ಶ್ಯೂರ್ ಆನ್ ದಟ್. ಅದ್ರ ಬಗ್ಗೆ ನಾನು ಖಚಿತವಾಗಿಲ್ಲ, 100ಕ್ಕೆ 100ರಷ್ಟು ಖಚಿತವಾಗಿಲ್ಲ. ಲೆಟ್ ಮೀ ಚೆಕ್ ಆನ್ ದಟ್. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಚೆಕ್ ಮಾಡ್ಕೊಳ್ತೇನೆ, ತಿಳ್ಕೊಳ್ತೇನೆ. ಐ ಹ್ಯಾವೆಂಟ್ ಲುಕ್ಡ್ ಅಟ್ ದಟ್ ಎಟ್. ಐ ಹ್ಯಾವೆಂಟ್ ಲುಕ್ಡ್ ಅಟ್ ದಟ್ ಎಟ್. ನಾನು ಇನ್ನೂ ಅದ್ರ ಬಗ್ಗೆ ನೋಡೇ ಇಲ್ಲ. ಐ ಡಬಲ್ ಚೆಕ್ ಆ್ಯಂಡ್ ಐ ಲೆಟ್ ಯು ನೋ. ನಾನು ಅದ್ರ ಬಗ್ಗೆ ಡಬಲ್ ಚೆಕ್ ಮಾಡಿ ಆಮೇಲೆ ನಿನಗೆ ತಿಳಿಯಲಿಕ್ಕೆ ಬಿಡ್ತೇನೆ. ದಟ್ ಮೀನ್ಸ್ ನಿನಗೆ ಹೇಳ್ತೇನೆ. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಡ್ಯಾಶ್. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ಫ್ಯೂಯಲ್ ಯೂಸ್ಡ್ ಇನ್ ದ ರಾಕೆಟ್? ರಾಕೆಟ್ನಲ್ಲಿ ಯಾವ ಇಂಧನವನ್ನು ಬಳಸ್ತಾರೆ ನಿಮ್ಗೆ ಗೊತ್ತಾ? ಅವಾಗ ಹೇಳ್ಬೋದು ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ರಾಕೆಟ್ಸ್. ರೈಟ್, ವೆಲ್, ದಟ್ಸ್ ಅ ಗುಡ್ ಕ್ವಶನ್. ಐ ವಿಲ್ ಚೆಕ್ ದಿಸ್. ನಿಜವಾಗ್ಲೂ ಅದು ಒಂದು ಒಳ್ಳೆಯ ಕ್ವಶನ್ನೇ, ಬಟ್ ನಾನು ಅದ್ರ ಬಗ್ಗೆ ಚೆಕ್ ಮಾಡಬೇಕು. ಸೊ ಯೂಸ್ವಲಿ ಟೀಚರ್ಸ್ ಹೇಳ್ತಾ ಇರ್ತಾರಲ್ಲ, ಒಳ್ಳೆ ಕ್ವಶನ್, ನಾನು ಅದ್ರ ಬಗ್ಗೆ ಚೆಕ್ ಮಾಡಿ ಹೇಳ್ತೇನೆ. ವೆಲ್, ಐ ಆಮ್ ನಾಟ್ ದ ಬೆಸ್ಟ್ ಪರ್ಸನ್ ಟು ಆನ್ಸರ್ ದಟ್. ಐ ಆಮ್ ನಾಟ್ ದ ಬೆಸ್ಟ್ ಪರ್ಸನ್ ಟು ಆನ್ಸರ್ ದಟ್. ಹೌ ಟು ಅರ್ನ್ ಮನಿ? ಹಣವನ್ನು ಹೇಗೆ ಸಂಪಾದಿಸಬೇಕು ಅಂತ ಯಾರಾದರೂ ನನಗೆ ಕೇಳಿದರೆ ನಾನು ಅವರಿಗೆ ಆನ್ಸರ್ ಆಗಿ ಹೇಳ್ತೇನೆ ಐ ಆಮ್ ನಾಟ್ ದ ಬೆಸ್ಟ್ ಪರ್ಸನ್ ಟು ಆನ್ಸರ್ ದಟ್. ಅದನ್ನು ಆನ್ಸರ್ ಮಾಡಲಿಕ್ಕೆ ನಾನು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ದಟ್ ಮೀನ್ಸ್ ನನಗೆ ಗೊತ್ತಿಲ್ಲ. ವೆಲ್, ಐ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್ ಅಬೌಟ್ ದಟ್. ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಫಾರ್ ಎಕ್ಸಾಂಪಲ್, ಯಾರಾದರೂ ಬಂದು ನಿಮ್ಮನ್ನು ಕೇಳ್ತಾರೆ, ಸೊ ಆ ಬಸ್ ಎಷ್ಟು ಗಂಟೆಗೆ ಬರುತ್ತೆ, ಈ ಬಸ್ ಹೋಯ್ತಾ, ಅಥವಾ ಟ್ರೈನ್ ಎಷ್ಟು ಗಂಟೆಗಿದೆ? ಅವಾಗ ನೀವು ಹೇಳ್ಬೋದು ಐ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್ about that. Well, I am afraid. I have no idea. ಕ್ಷಮಿಸಿ, ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ಯಾವುದೇ ಐಡಿಯಾ ಇಲ್ಲ. ಲೆಟ್ ಮೀ ಲುಕ್ ದಟ್ ಅಪ್ ಫಾರ್ ಯು. ನಿಮಗೋಸ್ಕರ ನಾನು ಅದ್ರ ಬಗ್ಗೆ ತಿಳ್ಕೊಳ್ತೇನೆ. ದಟ್ ರಿಕ್ವೈರ್ಸ್ ಅ ಬಿಟ್ ಮೋರ್ ರಿಸರ್ಚ್ ಫಸ್ಟ್. ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ರಿಸರ್ಚ್ ಆಗಬೇಕಾಗಿದೆ. ಫಾರ್ ಎಕ್ಸಾಂಪಲ್, which one is the best vaccine, Covishield or Covaxin? Actually, I don't know. ಅವಾಗ ಹೇಳ್ಬೋದು that requires a bit more research
ಫಸ್ಟ್. ವೆಲ್, ಈಗ ನಾನು ಒಂದೊಂದೇ ಫ್ರೇಸನ್ನು 2 ಟೈಮ್ಸ್ ಹೇಳ್ತೇನೆ. ಫಸ್ಟ್ ಟೈಮ್ ಕೇಳಿಸ್ಕೊಳ್ಳಿ, ಸೆಕೆಂಡ್ ಟೈಮ್ ಹೇಳಬೇಕಾದ್ರೆ ನನ್ನ ಜೊತೆಗೆ ರಿಪೀಟ್ ಮಾಡಿ. ಲೆಟ್ ಅಸ್ ಸ್ಟಾರ್ಟ್. ಬೀಟ್ಸ್ ಮೀ. ಕಮಾನ್. ಬೀಟ್ಸ್ ಮೀ. ಐ ಹ್ಯಾವ್ ನೋ ಐಡಿಯಾ. I have no idea. I don't have a clue. I don't have a clue. It's beyond me. It's beyond me. Who knows? Who knows? I'm unsure. I'm unsure. It's a mystery to me. It's a mystery to me. Search me. Search me. What do you think? What do you think? I am not 100% sure on that. I am not 100% sure on that. Let me check on that. Let me check on that. I haven't looked at that yet. I haven't looked at that yet. I'll double check and let you know. I'll double check and let you know. I don't know anything about that. I don't know anything about that. That's a good question. I'll check this. That's a good question. I'll check this. I am not the best person to answer that. I am not the best person to answer that. I don't have any information about that. I don't have any information about that. I am afraid. I have no idea. I am afraid. I have no idea. Let me look that up for you. Let me look that up for you. That requires a bit more research first. That requires a bit more research for that. That's wonderful. Pause the video. Make the notes. ಎಲ್ಲವನ್ನು ಬರೆದಿಟ್ಕೊಳ್ಳಿ. ಸಿಚುವೇಶನ್ಗೆ ತಕ್ಕಂತೆ ಅವುಗಳನ್ನು ಯೂಸ್ ಮಾಡ್ತಾ ಹೋಗಿ. That will be very useful to improve your spoken English. ಕಮಿಂಗ್ ಟು ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ದ ಡೇ. ಈ ಫ್ರೇಸನ್ನು ಗಮನಿಸಿ. ಐ ಆಮ್ ಅಫ್ರೈಡ್. ಇನ್ನು ಲಿಟ್ರಲ್ ಆಗಿ ನೋಡಿದರೆ ನನಗೆ ಭಯವಾಗ್ತಾ ಇದೆ ಅಂತೇಳಿ ಮೀನಿಂಗ್ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ಯಾವ ಅರ್ಥವನ್ನು ಕೊಡುತ್ತೆ ಅಂತಂದರೆ, ಐ ಆಮ್ ಅಫ್ರೈಡನ್ನು ಯಾವಾಗ ಬಳಸ್ತೀವಿ ಅಂತಂದರೆ, ನಮ್ಮ ಆನ್ಸರ್ ಬೇರೆಯವ್ರಿಗೆ ಡಿಸಪಾಯಿಂಟ್ ಮಾಡೋ ಹಾಗಿದ್ರೆ ಅಥವಾ ನಾವು ಆ ಆಫರನ್ನು ರಿಜೆಕ್ಟ್ ಮಾಡೋ ಹಾಗಿದ್ರೆ ಐ ಆಮ್ ಅಫ್ರೈಡ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ವಿ ಆರ್ ಗೋಯಿಂಗ್ ಟು ಎ ಮೂವಿ. ಡು ಯು ಕಮ್? ಐ ಆಮ್ ಅಫ್ರೈಡ್. ಐ ಡೋಂಟ್. ಆ್ಯಕ್ಚುಲಿ ಅವ್ರು ಬರ್ತಾರೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿರ್ತಾರಲ್ಲ, ನಾವು ಅವ್ರನ್ನ ಡಿಸಪಾಯಿಂಟ್ ಮಾಡ್ತಾ ಇದ್ದೇವೆ. ಅವಾಗ ಹೇಳ್ಬೋದು ಐ ಆಮ್ ಅಫ್ರೈಡ್. ಐ ಡೋಂಟ್ ಕಮ್. ಐ ಆಮ್ ಅಫ್ರೈಡ್. ಐ ಆಮ್ ರಿಸೈನಿಂಗ್ ದಿಸ್ ಜಾಬ್. ನಾನು ಈ ಜಾಬನ್ನು ರಿಸೈನ್ ಮಾಡ್ತಾ ಇದ್ದೇನೆ. ಹೀಗೆ ಬೇರೆಯವ್ರಿಗೆ ಡಿಸಪಾಯಿಂಟ್ ಮಾಡ್ತಾ ಇರಬೇಕಾದ್ರೆ, ಆಫರ್ಗಳನ್ನು ರಿಜೆಕ್ಟ್ ಮಾಡ್ತಾ ಇರಬೇಕಾದ್ರೆ ಈ ಫ್ರೇಸನ್ನು ಬಳಸ್ಬೋದು. ಐ ಆಮ್ ಅಫ್ರೈಡ್. ಯುವರ್ ಟಾಸ್ಕ್ ಆಫ್ ದ ಡೇ ಈಸ್, ವಾಟ್ ಈಸ್ the total population on the earth? ಈ ಭೂಮಿಯ ಮೇಲೆ ಎಷ್ಟು ಜನಸಂಖ್ಯೆ ಇದೆ? If you know, answer it. If you don't know, just comment a favorite sentence from these 20. That's all for today. ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. Thank you so much for watching and I wish you happy learning.